ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬೆಳಗಾವಿ ಜಿಲ್ಲೆಯ DHO ಆಫೀಸ್ ಮತ್ತು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳ ಕಚೇರಿ ವತಿಯಿಂದ ಒಂದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇದು ಪ್ಯೂರ್ ಆಗಿ NHM ಮಾಡಿಲಿರುತ್ತೆ. ಆಮೇಲೆ ತುಂಬ ಶಾರ್ಟಾಗಿ ದಿನಗಳು ಇರೋದರಿಂದ ನನಗೆ ಸಿಕ್ಕಿರೋದರಿಂದ ಇದು ಸ್ಪೆಷಲಿ ನರ್ಸಿಂಗ್ ಮಾಡಿದವರು, GNM ನರ್ಸಿಂಗು, BSc ನರ್ಸಿಂಗ್ ಆದವರಿಗೆ ಮತ್ತು DMLT ಆದವರಿಗೆ ಇದು ತುಂಬ ಉಪಯುಕ್ತವಾಗುತ್ತೆ. ಯಾಕಂತಂದರೆ ಅವರು ಏನಾದರೂ ಜಾಬ್ ನೋಡ್ತಾ ಇದ್ದರೆ ಅಂಥವ್ರುಗಳಿಗೆ NHM ಅಡಿಯಲ್ಲಿ ಜಾಬನ್ನು ಕರೆದಿರುವಂಥದ್ದು. ಸೊ ಇದು ಒಂದು PM ಜನ್ಮಾನ್ ಅಡಿಯಲ್ಲಿ ಮತ್ತು ಗೋವಾ ಅಡಿಯಲ್ಲಿ ಒಂದಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ. ಇಲ್ಲಿ ಸೆಪ್ಟೆಂಬರ್ 2025ರಿಂದ ಮಾರ್ಚ್ 2025ರವರೆಗೆ 7 ತಿಂಗಳವರೆಗೆ ನೇರ ಗುತ್ತಿಗೆ ಆಧಾರದ ಮೇಲೆ ಮತ್ತು NHM ಒಂದು ಏನು ನಿಯಮಾವಳಿ ಇದೆ ಅದರ ಒಂದು ಆಧಾರದ ಮೇಲೆ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲಿ ಏನು ಹುದ್ದೆಗಳು ಇದ್ದಾವೆ ಅಂತಂದರೆ ಹುದ್ದೆಗಳು ಮತ್ತು ಸ್ಯಾಲ್ರಿ ಕೊಟ್ಟಿದ್ದಾರೆ. ಇಲ್ಲಿ MBBS ಆದವರಿಗೆ ವೈದ್ಯಾಧಿಕಾರಿ ಇದ್ದಾರೆ, 75,000 ರೂಪಾಯಿ ಹುದ್ದೆ ಇದೆ, MBBS ಆಗಿರಬೇಕು. ಒಟ್ಟು ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು 4. ಅದಾದಮೇಲೆ ನೆಕ್ಸ್ಟು ಶಿಕ್ಷಕರು, ಸ್ಟಾಫ್ ನರ್ಸ್ 4 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯ 2, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1 ಮತ್ತು ಇಲ್ಲಿ GNM ನರ್ಸಿಂಗ್ ಮತ್ತು BS ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು, ನೋಂದಣಿ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಆಮೇಲೆ ಕನಿಷ್ಠ 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು, 22,000 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟು DMLT ಆದವರಿಗೆ ಪ್ರಯೋಗಶಾಲಾ ತಂತ್ರಜ್ಞರು 4 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಸಾಮಾನ್ಯ 2, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1. ಆಮೇಲೆ ಇಲ್ಲಿ SSLC ಮೇಲೆ DMLT ಆಗಿರಬೇಕು ಅಥವಾ PUC ಮೇಲೆ DMLT ಆಗಿರಬೇಕು. ಓಕೆ. ಆಮೇಲೆ ರಿಜಿಸ್ಟ್ರೇಷನ್ ಕೂಡ ಕಂಪಲ್ಸರಿ ಆಗಿರಬೇಕು. ರಿಜಿಸ್ಟ್ರೇಷನ್ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಹೊಂದಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ. ಆಮೇಲೆ ಸ್ಯಾಲ್ರಿ ನೋಡಿರಿ, 20,000 ರೂಪಾಯಿ ಸ್ಯಾಲ್ರಿ ಇದೆ. ಸ್ಟಾರ್ಟಿಂಗ್ ಸ್ಯಾಲ್ರಿ 20,000 ರೂಪಾಯಿ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡ್ಬೋದು ಅಂದರೆ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳು, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರ ವಡಗಾವಿ ಬೆಳಗಾವಿ ಇಲ್ಲಿ ಹೋಗಿ ಕೇಳಬೇಕಾಗುತ್ತೆ. ಜೊತೆಗೆ ಅರ್ಜಿಗಳನ್ನು ನೀವು ಆನ್ಲೈನ್ ಮುಖಾಂತರ ಇರೋದಿಲ್ಲ. ಇದು ಡೈರೆಕ್ಟ್ ನೀವೇನು ಮಾಡಬೇಕು ಅಂತಂದ್ರೆ ಅರ್ಜಿನ 3ನೇ ತಾರೀಕಿಂದ ಇದೇ ತಿಂಗಳು 10ನೇ ತಾರೀಕು ತನಕ ಅರ್ಜಿಗಳನ್ನು ಸಲ್ಲಿಕೆಯನ್ನು ಕೊಟ್ಟಿದ್ದಾರೆ. ನೋಡಿರಿ, 10ನೇ ತಾರೀಕು ಕೊಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ಕೊಡಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ಅಲ್ಲಿ ಹೋಗಿ ಸಲ್ಲಿಸಬೇಕಾಗತ್ತೆ. ಓಕೆ. ಎಲ್ಲಿಪ್ಪ ಅಂತಂದರೆ ಅರ್ಜಿಗಳನ್ನು ಎಲ್ಲಿ ಹೋಗಿ ತೊಗೋಬೇಕಂತಂದ್ರೆ ನೀವು ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿಗಳು, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರ ಬೆಳಗಾವಿ ಅಲ್ಲಿ ಹೋಗಿ ನೀವು ತೊಗೋಬೇಕಾಗತ್ತೆ. ಇದು 10ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಹೋಗಬೇಕಾದ್ರೆ ಬೆಟ್ರ್ ಹೇಳೋದೇನಂತಂದರೆ ನಾನು ಡಾಕ್ಯುಮೆಂಟ್ ತೊಗೊಂಬರಕ್ಕೆ ನಾಳೆಗೆ ಹೋಗಿ ಒಂದು ಸೆಟ್ ಜೆರಾಕ್ಸು ಒರಿಜಿನಲ್ ತೊಗೊಂಡು ಹೋಗಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಎಲ್ಲ ಡಿಪ್ಲೊಮಾ ಸರ್ಟಿಫಿಕೇಟ್ಗಳನ್ನು ಮತ್ತು SSLC ಮಾರ್ಕ್ಸ್ ಕಾರ್ಡ್ಗಳನ್ನು ಎಲ್ಲವನ್ನೂ ಕೂಡ ತೊಗೊಂಡು ಹೋಗಿ ಅಲ್ಲಿ ಹೋಗಿ ಒಂದು ಸೆಟ್ ಜೆರಾಕ್ಸ್ ಜೊತೆ ತೊಗೊಂಡು ಹೋಗಿ ಅಲ್ಲೇ ಫಾರ್ಮನ್ನು ತುಂಬಿ ಅಲ್ಲೇ ಕೊಟ್ಟು ಬಂದರೆ ತುಂಬ ಒಳ್ಳೆಯದು. ಓಕೆ. ಸೊ ಇದು 10ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಅಪ್ಲಿಕೇಶನ್ಸ್.